ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಮುಂದೆ ಈ ತರ ವ್ಯೂ ಸಿಗುತ್ತೆ ನೋಡ್ಲಿಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಅದು ಮಳೆ ಟೈಮಲ್ಲಂತೂ ಸೂಪರ್ ಆಗಿರುತ್ತೆ ನೋಡ್ಲಿಕ್ಕೆ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಾನು, ನನ್ನ ತಂಗಿ ಮಕ್ಕಳು, ನನ್ನ ಮಕ್ಕಳು ಇಷ್ಟು ಜನ ಹೋಗ್ತಾ ಇದ್ವಿ. ಇದು ನಾಗನ ಟೆಂಪಲ್. ಇದು ಅಂದ್ರೆ ಅಲ್ಲಿ ನಾಗ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಭಗವತಿ ಟೆಂಪಲ್. ಮೊನ್ನೆ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಫಂಕ್ಷನ್ ಎಲ್ಲ ಇತ್ತು ಇಲ್ಲಿ. ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಎಲ್ಲ ಇತ್ತು. ಅವಾಗ ಆ ಟೈಮಲ್ಲಿ ನಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಏನಕ್ಕಂದ್ರೆ ಚಿಕ್ಕ ಮಕ್ಳು ಇದ್ದಿದ್ದು. ಅದಕ್ಕೆ ಹೋಗಕ್ ಆಗ್ಲಿಲ್ಲ. ತುಂಬಾ ಆಸೆ ಇತ್ತು ಹೋಗ್ಬೇಕು ಅಂತ. ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಮಕ್ಳ ಕಾರಣದಿಂದ. ಸೊ ಅದಕ್ಕೆಲ್ಲ ಪೂಜೆ ಎಲ್ಲ ಜಾತ್ರೆ ಎಲ್ಲ ಮುಗ್ದಾದ್ಮೇಲೆ ನೆಮ್ಮದಿಯಿಂದ ಹೋಗಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಅನ್ಕೋತಾ ಇದ್ವಿ. ಅದಕ್ಕೆ ಇವತ್ತು ಹೋಗಿ ಬೇಗನೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದೆಲ್ಲ ಯಾರಾದರೂ ನೋಡ್ಕೊಳ್ಳೋರಿದ್ರೆ ಆಗುತ್ತೆ, ಬಟ್ ಆಗೋದಿಲ್ಲ ನಮಗೆಲ್ಲ. ತುಂಬಾ ಚೆನ್ನಾಗಿರುತ್ತೆ ಈ ಟೆಂಪಲ್. ವರ್ಷ ನಡೆಯುತ್ತೆ ಪೂಜೆ. ಸೊ ಯಾರಾದ್ರೂ ಮಡಿಕೇರಿ ಕಡೆ ಇದ್ರೆ, ಮಡಿಕೇರಿಯವರಿದ್ರೆ ಭಗವತಿ ಟೆಂಪಲ್ ಇಲ್ಲೇ ಮೇಕೇರಿ ಮಡಿಕೇರಿಯಿಂದ ಎಷ್ಟು ಕಿಲೋಮೀಟರ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಬಂದ ಮೇಲೆ ಐಸ್ ಕ್ರೀಮ್ ತಗೊಂಡಿದ್ವಿ, ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್. ಸೊ ಅದನ್ನೆಲ್ಲ ತಿಂದು ನಮಗೆಲ್ಲ 10 ರೂಪಾಯಿದೆಲ್ಲ ಹೊಟ್ಟೆನೇ ತುಂಬಲ್ಲ ಗೈಸ್. ಅಂದ್ರೆ ಐಸ್ ಕ್ರೀಮ್ ಎಲ್ಲ ತಿನ್ನಬೇಕು ಅಂದರೆ ಹೊಟ್ಟೆ ಫುಲ್ ಆಗೋವರೆಗೂ ತಿನ್ನಬೇಕು. ಆವಾಗಲೇ ಏನೋ ಒಂಥರ ಸಮಾಧಾನ ಆಗೋದು. ಅದಕ್ಕೆ 10 ರೂಪಾಯಿದೆಲ್ಲ ಆಲ್ಮೋಸ್ಟ್ ತರೋದೇ ಬಿಟ್ಟಿದ್ದೀವಿ ನಾವು. ತಂದರೆ ಈ ಥರ ಫ್ಯಾಮಿಲಿ ಪ್ಯಾಕ್ ತಂದು ಎಷ್ಟು ಬೇಕಷ್ಟು ಹಾಕೊಂಡು ತಿಂದು ಮನೆಯವರೆಲ್ಲ ಆರಾಮಾಗಿ ಕೂತ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು. ಅದಕ್ಕೆ ಇವತ್ತು ಹೋಗಿದ್ವಲ್ಲ ಅಂತ ತಂದಿದ್ವಿ. ಸೊ ಐಸ್ ಕ್ರೀಮ್ ಎಲ್ಲ ತಿಂದು ಒಂದು ರೀಲ್ಸ್ ಎಲ್ಲ ಮಾಡಿ ನನ್ನ ವೀಡಿಯೋ ಮಾಡ್ತಾ ಇದ್ದ. ನಾನೇ ವೀಡಿಯೋ ಮಾಡಿದೆ. ಇದಕ್ಕೆಲ್ಲ ನೆನ್ನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಬೆಳಗ್ಗೆ ಅಮ್ಮ ಪುಳಿಯೋಗರೆ ಮಾಡಿದ್ರು. ಪುಳಿಯೋಗರೆ ತಿಂದು ಅದಾದ ನಂತರ ನನ್ನ ದೊಡ್ಡಪ್ಪನ ಮಕ್ಕಳು ಬಂದಿದ್ರು. ಇದು ನಮ್ಮ ಅಕ್ಕಂದ್ರಿಬ್ರು, ಅವ್ರ ಮಕ್ಕಳು ಅವ್ರು ಬಂದಿದ್ರು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನ್ನ ತಂಗಿದು. ಈ ಥರ ಎಲ್ಲ ಯಾವತ್ತೂ ಸಿಗೋದೇ ಇಲ್ಲ. ಎಲ್ಲೋ ಅಪರೂಪದಂಗೆಲ್ಲ ಬರ್ತಾರೆ ಅವರು. ಎಲ್ಲ ಮದುವೆ ಆಗಿದ್ದಾರೆ. ಸಂಜೆ ಟೈಮ್ ಜೋರಾಗಿ ಮಳೆ ಬರ್ತಾ ಇತ್ತು. ಸಂಜೆ ನೋಡಿ ಆ ಥರ ಏನು ಮೋಡ ಥರನೂ ಇಲ್ಲ, ಬಿಸಿಲು ಇದೆ. ಒಂದು 4-4:15 ಗಂಟೆ ಆಗಿರ್ಬೋದು. ಅವಾಗ ಜೋರು ಮಳೆ ಬರ್ತಾ ಇತ್ತು. ಸೊ ನಾನು ಅಷ್ಟೊತ್ತಿಗೆಲ್ಲ ಸ್ನಾನ ಗೀನೆಲ್ಲ ಮಾಡಿ ಫ್ರೆಶ್ ಎಲ್ಲ ಆಗಿ ಊಟ ಎಲ್ಲ ಮುಗಿಸಿ ಮಲ್ಕೋತಾ ಇದ್ದೀನಿ. ಬಾಯ್.